ಎಂಬ DDLR ಮತ್ತು ಇನ್ನಿತರ ಅಧಿಕಾರಿಗಳನ್ನೆಲ್ಲ ವಿಚಾರಿಸಲಿಕ್ಕಾಗಿ ಇಲ್ಲಿ ಒಂದು ಸುಮಾರು 319 ಲೇಕ್ಸ್ ಇದ್ದಾವೆ ರಾಯಚೂರಿನಲ್ಲಿ. 319. ಈ 319 ಲೇಕ್ಸ್ ಮೇಲೂ ನಾನು ಕೇಸ್ ಇದೆ. ರಾಯಚೂರು ಲೇಕ್ಸ್ಗಳ ಮೇಲೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ನಾವು ಹಾಕ್ಕೊಂಡಿದ್ದೀವಿ. ಸೋಮೋಟ ತೊಗೊಂಡಿದ್ದೀವಿ ಅದನ್ನು. ಅದರಲ್ಲಿ ಎಲ್ಲ ಲೇಕ್ಸ್ಗಳು ಸರ್ವೆ ಮಾಡಿದ್ದಾರೆ. ಈಗ ಮೋಸ್ಟ್ ಆಫ್ ದ ಜಿಲ್ಲೆಗಳಲ್ಲಿ ಏನು ಮಾಡಿದ್ದಾರೆ, ಸರ್ವೆನೇ ಮಾಡಿಲ್ಲ ಲೇಕ್ಸ್. ಕೆಲವು ಇನ್ನೂ 20, 30, 40, 50 ಲೇಕ್ಗಳಷ್ಟು ಸರ್ವೆ ಮಾಡೋದು ಬಾಕಿ ಉಳಿದಿದೆ. ಆದರೆ ಇಲ್ಲಿ 100ಕ್ಕೆ 100ರಷ್ಟು ಎಲ್ಲ ಲೇಕ್ಸ್ಗಳನ್ನು ಸರ್ವೆ ಮಾಡಿದಾರಂತೆ. ಎಲ್ಲ ಲೇಕ್ಸ್ಗಳಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿದ್ದಾರೆ. 2 ಲೇಕ್ಗಳಲ್ಲಿ ಮಾಡಿಲ್ಲ. ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಬಂದಿದೆ, ಆ ಲೇಕ್ಗಳನ್ನು ಮಾಡಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾಕೆ ಮಾಡಲಿಲ್ಲ ಏನು ಅಂತ ಅವರಿಗೆ ನಾವು ಕ್ವೆರಿ ಕೇಳ್ತೀವಿ, ಆನ್ಸರ್ ತೊಗೊಳ್ತೀವಿ, ಗಡುವು ಕೊಡ್ತೀವಿ. ಸೊ ಕೆಲವು ಹ್ಯೂಮನ್ ಪ್ರಾಬ್ಲಮ್ಸ್ ಇರ್ತಾವೆ. ಯಾರೋ ಸಣ್ಣ ಪುಟ್ಟ ಜೋಪಡಿ ಹಾಕಿರ್ತಾರೆ, ಮನೆ ಕಟ್ಕೊಂಡಿರ್ತಾರೆ, ಅವ್ರಿಗೆ ಬೇರೆ ವ್ಯವಸ್ಥೆ ಆಗಬೇಕಿರ್ತದೆ. 30-40 ವರ್ಷಗಳಿಂದ ಇರ್ತಾರೆ, ವಾಸಿಸ್ತಿರ್ತಾರೆ. ಹೆಣ್ಣು ಗಂಡು ಎಲ್ಲರನ್ನೂ ಸೇರಿಸಿ ಹೊರಗೆ ಹಾಕಿದರೆ ಹ್ಯೂಮನ್ ಪ್ರಾಬ್ಲಮ್ ಬರ್ತಿರ್ತದೆ. ಅವ್ರಿಗೆ ನೋಟಿಸ್ ಕೊಡಬೇಕು, ಅವಕಾಶ ಕೊಡಬೇಕು, ಕೊಟ್ಟು ಮಾಡಬೇಕು. ಆ ಒಂದು ದಿಶೆಯಿಂದ ಯಾಕೆ, ಏನು, ಹೇಗೆ, ಎಷ್ಟು ಬೇಕು ಟೈಮು ಅಂತ ಕೇಳ್ತಾ ಇರ್ತೀವಿ. ಅದನ್ನು ಕೂಡ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಇನ್ನು ಡೆವಲಪ್ಮೆಂಟಲ್ ವರ್ಕ್ಸ್ ಆಫ್ ಲೇಕ್ಸ್, ಬರೀ ಲೇಕ್ಗಳನ್ನು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿದ್ರೆ ಸಾಲದು. ಲೇಕಿಗೆ ನೀರು ಬರ್ತಾ ಇದೆಯಾ, ಎಲ್ಲಿಂದ ಬರ್ತಾ ಇದೆ, ಅದನ್ನು ಬ್ಲಾಕ್ ಮಾಡಿದಾರಾ, ಆ ದಾರಿಯನ್ನು ಸುಗಮ ಮಾಡಬೇಕು. ಅಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅವನ್ನ ರಿಮೂವ್ ಮಾಡಬೇಕು. ಲೇಕನ್ನು ಸುಂದರವಾಗಿ ಮಾಡಬೇಕು. ಅದರಲ್ಲಿರೋ ಮಣ್ಣು ಎತ್ತಬೇಕು, ಹೂಳು ಎತ್ತಬೇಕು, ದಂಡೆಗೆ ಇದು ಹಾಕಬೇಕು, ಗ್ರೀನ್ ಕವರ್ ಹಾಕಬೇಕು. ಅಲ್ಲಿ ವಾಕಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜನರು ಬಂದು ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಅಲ್ಲಿಗೆ ಕೆಟ್ಟ ವಾಸನೆ ಬರುವಂಥ ನೀರು, ಸೀವೇಜ್ ವಾಟರ್ ಬರಲಾರ್ದಂಗೆ ನೋಡ್ಕೋಬೇಕು. ಇದನ್ನೆಲ್ಲನೂ ಮಾನಿಟರ್ ಮಾಡ್ತಾಯಿದ್ದೀವಿ. ಆಗಾಗ ರಿಪೋರ್ಟ್ ಕೇಳ್ತಾ ಇದ್ದೀವಿ. ಇವತ್ತೂ ಕೂಡ ಅವ್ರು ಹೇಳಿದ್ದೀವಿ ನಮಗೆ ರಿಪೋರ್ಟ್ ಕೊಡಬೇಕು ಅಂತ. ಕೇಸ್ ರಿಜಿಸ್ಟರ್ ಆಗಿದೆ. ಅದು ಒಬ್ಬರು ನ್ಯಾಯಾಧೀಶರು ಇದ್ದಾರೆ ಅಲ್ಲಿ, ಅದನ್ನು ನೋಡ್ಕೊಳ್ತಾರೆ. ಯಾವಾಗ ರಿಪೋರ್ಟ್ ಬರ್ತದೆ ಆ ರಿಪೋರ್ಟಿಗೆ ಅನುಗುಣವಾಗಿ ಅವ್ರ ರಿಪೋರ್ಟ್ ನನ್ನ ಮುಂದೆ ಸ್ಕ್ರೂಟಿನಿ ನೋಟ್ ಇಡ್ತಾರೆ. ನಾನು ಯಾವ ಅಧಿಕಾರಿನ ಕರೀಬೇಕು ಅಂತ ನೋಡಿ ಅವ್ರನ್ನ ಕರೆಸ್ತೀನಿ. ಅವ್ರಿಗೆ ಗಡುವು ಕೊಡ್ತೀವಿ, ಕೆಲಸ ಮಾಡಿಸ್ತೀವಿ.